ಹೊಸ ಸಚಿವ ಸಂಪುಟದ ರಚನೆಯಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವು ನಾಯಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ನೂತನ ನಾಯಕನ ಆಯ್ಕೆಯಾಗುತ್ತೆ. ಆದರೆ ಇದೆಲ್ಲದರ ಮಧ್ಯೆ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹ ಮತ್ತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೊಸ ಸಂಪುಟದಲ್ಲಿ ದಲಿತ ಡಿಸಿಎಂ ಕೋಟಾಗಾಗಿ ಇಬ್ಬರು ನಾಯಕರ ನಡುವೆ ಪೈಪೋಟಿ. ಪ್ರಿಯಾಂಕ್ ಖರ್ಗೆ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್. ಹೈಕಮಾಂಡ್ ನಾಯಕರಿಗೆ ಈ ವಿಚಾರ ಸದ್ಯ ಕಗ್ಗಂಟಾಗಿ ಪರಿಣಮಿಸಿದೆ ಅನ್ನುವಂತ ಮಾಹಿತಿ. ಡಿಸಿಎಂ ಸ್ಥಾನದ ಪೈಪೋಟಿಯ ನಡುವೆ ದೆಹಲಿಯತ್ತ ಡಾಕ್ಟರ್ ಜಿ ಪರಮೇಶ್ವರ್ ಮುಖ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೊಸ ಸಂಪುಟದಲ್ಲಿ ಎಷ್ಟು ಡಿಸಿಎಂ ಪೋಸ್ಟ್ ಅನ್ನ ಹೈಕಮಾಂಡ್ ನಾಯಕರು ರಚನೆ ಮಾಡ್ತಾರೆ ಅನ್ನೋದೇ ಮೊದಲಿಗಿರುವಂತಹ ಕುತೂಹಲ. ಯಾಕಂದ್ರೆ ಆರಂಭದಲ್ಲಿ 4 ಅಂದ್ರು, ಆಮೇಲೆ 3 ಅಂದ್ರು. ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಸ್ಥಾನ ಕ್ರಿಯೇಟ್ ಮಾಡೋದು ಇಷ್ಟ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು. ಆ ರೀತಿಯಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಆಗ್ತಿದೆ ಅನ್ನುವಂತಹ ಮಾಹಿತಿ ಸಿಕ್ತು. ಆದ್ರೆ ಇದೆಲ್ಲದರ ಮಧ್ಯೆ ದಲಿತ ಕೋಟಾದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋದೇ ಕಾಂಗ್ರೆಸ್ನ ಹಲವು ನಾಯಕರ ಆಗ್ರಹ ಆಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡುವುದಕ್ಕೆ ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಡಿಸಿಎಂ ಸ್ಥಾನಕ್ಕೆ ದಲಿತ ಕೋಟಾದಡಿ ಡಿಸಿಎಂ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಆದ್ರೆ ಆ ದಲಿತ ಕೋಟಾದ ಡಿಸಿಎಂ ಸ್ಥಾನಕ್ಕೂ ಹಿರಿಯ ನಾಯಕರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಇವರಿಬ್ಬರ ಮಧ್ಯೆ ಪೈಪೋಟಿ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಪೈಪೋಟಿಯ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಇದ್ರು. ಹರೀಶ್, ಮೊದಲನೇದಾಗಿ ಡಿಸಿಎಂ ಸ್ಥಾನ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆಯೇ ಒಂದಿಷ್ಟು ಗೊಂದಲಗಳಿದ್ದಾವೆ. ಎಷ್ಟಿರುತ್ತೆ, ಏನು ಕತೆ ಅಂತ ಹೇಳಿ. ಅದರ ಜೊತೆಗೆ ಈಗ ದಲಿತ ಕೋಟಾದಡಿ ಡಿಸಿಎಂ ಸ್ಥಾನಕ್ಕೆ ಪರಮೇಶ್ವರ್ ಹಾಗೆ ಪ್ರಿಯಾಂಕ್ ಖರ್ಗೆ ಇವರಿಬ್ಬರ ಮಧ್ಯೆ ಪೈಪೋಟಿ ಇದೆ ಅನ್ನುವಂತ ಮಾಹಿತಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿರಿಯ ನಾಯಕರು. ಡಿಕೆ ಶಿವಕುಮಾರ್ ಅವರ ಅಂಡರ್ನಲ್ಲಿ ಅವರು ಡಿಸಿಎಂ ಆಗೋದಕ್ಕೆ ಸಿದ್ಧರಿದ್ದಾರಾ ಅಥವಾ ಆ ಆಲೋಚನೆಯಲ್ಲಿದ್ದಾರಾ ಅನ್ನುವಂಥದ್ದೇ ಮೊದಲ ಪ್ರಶ್ನೆ. ಅದರ ಜೊತೆಗೆ ಇಫ್ ಇನ್ ಕೇಸ್ ಇವರಿಬ್ಬರ ಮಧ್ಯೆ ಪೈಪೋಟಿ ಅಂತಂದ್ರೆ ಹೈಕಮಾಂಡ್ ಯಾವ ಆಲೋಚನೆಯನ್ನ ಇಟ್ಕೊಂಡು, ಯಾವ ದೂರದೃಷ್ಟಿಯನ್ನ ಇಟ್ಕೊಂಡು ಉಭಯ ನಾಯಕರಲ್ಲಿ ಯಾರಿಗೆ ಮಣೆ ಹಾಕಬಹುದು ಅನ್ನುವಂತ ಕುತೂಹಲ. ಹರೀಶ್, ಶ್ರೀ, ಬಹಳ ಮುಖ್ಯವಾಗಿರುವಂಥದ್ದು ಒಂದು ದಲಿತ ಸಮುದಾಯಕ್ಕೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಉಪಮುಖ್ಯಮಂತ್ರಿ ಅನ್ನುವಂಥ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಮಾಡಿದ್ದೇ ಆದಲ್ಲಿ ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಕೊಡಬೇಕಾ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡಬೇಕಾ ಅನ್ನುವಂಥ ಚರ್ಚೆಗಳಾಗ್ತದೆ. ಸಹಜವಾಗಿ ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿದ್ದಾದಲ್ಲ, ಹಾಗಾದ್ರೆ ಪರಮೇಶ್ವರ್ ಅವರಿಗೆ ಯಾವ ಸ್ಥಾನವನ್ನು ಕೊಡೋಕ್ಕಾಗುತ್ತೆ ಅನ್ನುವಂಥ ಚರ್ಚೆ ಆಗುತ್ತೆ. ಈಗಾಗಲೇ ಕೂಡ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಒಂದು ವೇಳೆ ಸಂಪುಟದಲ್ಲಿ ಅವರು ಏನಾದರೂ ಪರಮೇಶ್ವರ್ ಅವರು ಎಂಟ್ರಿ ಆದರೆ ಸೊ ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿದ್ದೇ ಆದಲ್ಲಿ ಸೊ ಅದು ಬೇರೆ ಆಭಾಸಗಳು ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಆಗಿದೆ. ಆದರೆ ಮೊದಲನೇದಾಗಿ ಡಿಸಿಎಂ ಹುದ್ದೆ ಸೃಷ್ಟಿಗೆ ಸಂಬಂಧಪಟ್ಟಂಗೆ ಕೂಡ ಸೊ ಏನಾಗ್ಬೋದು, 1 ಅಥವಾ 2 ಮಾತ್ರ ಸೀಮಿತ ಆಗುತ್ತೋ ಅಥವಾ ಬೇರೆ ಹೆಚ್ಚಿಗೆ ಆಗುತ್ತೋ ಅನ್ನುವಂಥ ಚರ್ಚೆಗಳು ಕೂಡ ಇನ್ನೂ ನಡೀತಾನೆ ಇದೆ ದೆಹಲಿ ಮಟ್ಟದಲ್ಲಿ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಿಢೀರನೆ ಈಗ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರ ಬುಲಾವ್ ಹಿನ್ನೆಲೆಯಲ್ಲಿ ಕೂಡ ಅವರು ಪ್ರಮುಖವಾಗಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ದಲಿತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಹೈಕಮಾಂಡ್ ಮಟ್ಟದಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿದೆ. ಹಾಗಾಗಿ ಪರಮೇಶ್ವರ್ ಹೆಸರು ಜೊತೆಗೆ ಎಚ್ ಸಿ ಮಹದೇವಪ್ಪ ಹೆಸರು ಕೂಡ ಅಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. 3 ಹೆಸರನ್ನು ಕೂಡ ಅಲ್ಲಿ ಪಟ್ಟಿಯನ್ನು ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂಥ ಚರ್ಚೆಗಳಾಗ್ತಿದೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಪರಮೇಶ್ವರ್ ಮತ್ತು ಮಹದೇವಪ್ಪ ಮೂವರ ಹೆಸರು ಕೂಡ ಅಲ್ಲಿದೆ ಪಟ್ಟಿಯಲ್ಲಿ ಅನ್ನುವಂಥ ಚರ್ಚೆ ಆಗ್ತಿದೆ. ಸೊ ಒಂದು ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ವಾಸ್ತವ್ಯ ಹೂಡಿರುವಂಥ ಕಾರಣಕ್ಕಾಗಿ ಪರಮೇಶ್ವರ್ ಅವರಿಗೆ ಏನಾದರೂ ಪಟ್ಟ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಸ್ತಾರೆ ಅನ್ನುವಂಥ ಚರ್ಚೆಗಳು ಶುರುವಾಗ್ತಾ ಇದೆ ಕೆಪಿಸಿಸಿ ಪಟ್ಟಕ್ಕೆ. ಹಾಗಾಗಿ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಇದು ಪಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ದಟ್ಟವಾಗಿದೆ. ವಿದ್ಯಾಶ್ರೀ. ರೈಟ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಹಲವು ಬೆಳವಣಿಗೆಗಳು ನಡೀತಾ ಇದೆ. ಒಂದ್ ಕಡೆ ಪರಮೇಶ್ವರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಬಂದಿದೆಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.